ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ ಹಲ್ಲಾಗಟ್ಟೆ. ಇಂದು ನಾವು 8ನೇ ತರಗತಿಯ ಗದ್ಯವಾದ 4 ಯಶೋಧರೆ ಎಂಬ ನಾಟಕದ ಕೃತಿಕಾರರನ್ನು ತಿಳ್ಕೊಳ್ಳೋಣ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಯಶೋಧರೆ ಪಾಠ ಬರೆದವರು ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದು ಖ್ಯಾತಿ ಪಡೆದವರು. ಶ್ರೀನಿವಾಸ ಕಾವ್ಯನಾಮದಿಂದ ಹೆಸರಾಂತರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆಯ ಮಾಲೂರು ಎಂಬ ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6/6/1891ರಲ್ಲಿ ಜನಿಸಿದರು. ತುಂಬು ಕುಟುಂಬವಿದ್ದರೂ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ದರ್ಜೆಯಲ್ಲಿ ಇಂಗ್ಲಿಷ್ MA ಪದವಿ ಪಡೆದವರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದ ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಸೇವೆ ಸಲ್ಲಿಸಿದ್ದಾರೆ. ಇವರ ಕಾವ್ಯನಾಮ, ನಾಟಕ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ಇವರು ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳು ಪ್ರಕಟವಾಗಿ ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕ ವೀರ ರಾಜೇಂದ್ರ ಮೊದಲಾದ ಪ್ರಮುಖ ಕೃತಿಗಳು. ಇವರು ಚಿಕ್ಕ ವೀರ ರಾಜೇಂದ್ರ ಕಾದಂಬರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇವರು 6/6/1986ರಲ್ಲಿ ನಿಧನರಾದರು. ಪ್ರಸ್ತುತ ಗದ್ಯಭಾಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಯಶೋಧರೆ ನಾಟಕದಿಂದ ನಿಗದಿಪಡಿಸಿದ್ದಾರೆ. ಓದಿದೆಲ್ಲ ಹೀಗೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಸಣ್ಣ ಕಥೆಗಳು ಜನಕ ಎಂದು ಖ್ಯಾತಿ ಪಡೆದವರು. ಅಂದ್ರೆ ಜಾಸ್ತಿ ಸಣ್ಣ ಕಥೆಗಳಿಂದನೇ ಖ್ಯಾತಿ ಪಡೆದವರಾಗಿದ್ದಾರೆ. ಆದ್ರೆ ಅವರು ಕಾವ್ಯನಾಮ ಯಾರು ಗೊತ್ತಾ? ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಬಹಳ ಹೆಸರಾಂತರಾದರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಅವ್ರು ಎಲ್ಲಿ ಜನಿಸಿದ್ರು ಅಂದ್ರೆ ಕೋಲಾರ ಜಿಲ್ಲೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆಯ ಸೇರಿದ ಮಾಲೂರು ಎಂಬ ತಾಲೂಕಿನಲ್ಲಿ ಜನಿಸಿದರು. ಮಾಲೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಎಷ್ಟರಲ್ಲಿ ಜನಿಸಿದ್ರಪ್ಪ ಅಂದ್ರೆ 6/6/1891ರಲ್ಲಿ ಜನಿಸಿದ್ರಂತೆ. ಅವರು ತುಂಬು ಕುಟುಂಬದಲ್ಲಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದಂತೆ. ಅಂದ್ರೆ ಅವರು ಕಷ್ಟಪಟ್ಟು ಅವ್ರ ಮನೇಲಿ ತುಂಬಾ ಕಷ್ಟ ಇತ್ತಂತೆ. ಅಂಥದ್ರಲ್ಲೂ ಕೂಡ ಕಷ್ಟಪಟ್ಟು ಅವರು ವಿದ್ಯಾಭ್ಯಾಸ ಮಾಡಿದ್ರು. ಅವರು ಮೈಸೂರಿನಲ್ಲಿ ಸಿವಿಲ್ ಸರ್ವಿಸ್ ಎಂಬ ದರ್ಜೆಯಲ್ಲಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಅಂದ್ರೆ ಫಸ್ಟ್ ಸ್ಥಾನ ಪಡೆದಿದ್ರಂತೆ. ಅವರ ಕೃತಿಗಳಪ್ಪ ಅಂದ್ರೆ ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕ ವೀರ ರಾಜೇಂದ್ರ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕೃತಿಗಳು ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಯಿಂದ ಬಹಳ ಹೆಸರಾಂತರಾದ್ರಂತೆ ಅವರು. ಅದ್ರಾಗೆ 1982ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಜನಕ್ಕೆ ಬಂದಿದೆ? ನಮ್ಮ ಇದರಲ್ಲಿ ಜ್ಞಾನಪೀಠ. ಅದರಲ್ಲಿ ಇವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೂಡ ಒಬ್ಬರಾಗಿದ್ರು. ಇದೆ ಹಾಗೆ ಅವರು 6/6/1986ರಲ್ಲಿ ನಿಧನರಾದಂತೆ. ಅವರು ಏನ್ ಮಾಡಿದ್ರು? ನಿಧನರಾದಂತೆ. ಪ್ರಸ್ತುತ ಗದ್ಯ ಭಾಗದಿಂದ ಯಶೋಧರೆ ಎಂಬ ನಾಟಕದಿಂದ ಅವರು ಆಯ್ಕೆ ಮಾಡಿದ್ರಂತೆ. ಹಾಗಾದ್ರೆ ಇವ್ರ ಬಗ್ಗೆ ಅವ್ರ ಕಾಲ ಎಷ್ಟು? 1890. ಅವ್ರ ಕಾಲ 6/6/1891ರಲ್ಲಿ. ಅಂದ್ರೆ ಅವರು ಹುಟ್ಟಿದ್ದ ದಿನ. ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ. ಕೋಲಾರ ಜಿಲ್ಲೆಯ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದ್ರಂತೆ ಇವರು. ಅವರ ಕೃತಿ ಯಾವುದು? ಗೌತಮಿ ಹೇಳಿದ ಕಥೆ,
ಒಟ್ಟು ಅವ್ರ ಬುದ್ಧಿ ಎಷ್ಟಿದಾವ ಅಂತ ಗೊತ್ತಾ? ಮೂರು. ಯಾರು ಹೇಳಿದ್? 13 ಇರೋದು. ಅವ್ರು ಜಾಸ್ತಿ ಕೃತಿ ಯಾರು ಫೇಮಸ್ ಆಗಿದ್ರು? ಚಿಕ್ಕವೀರ ರಾಜೇಂದ್ರ. ಅವರಿಗೆ ಎಷ್ಟು ಬಂತು ಪ್ರಶಸ್ತಿ? ಸಾರಿಪುತ್ರನ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಅವರ ಕಾಲ 6/6/1891 ಅವರ ಕಾಲ. ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ಎಂಬ ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ. ಕೃತಿ ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ. ಅವ್ರ ಪ್ರಶಸ್ತಿ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂತು. ಹಾಗಾದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರಿಗೆ ಗೊತ್ತಾಯ್ತಲ್ಲ ನಿಮ್ಗೆ, ಅವ್ರು ಎಲ್ಲಿ ಹುಟ್ಟಿದ್ರು, ಅವ್ರ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ, ಕೃತಿ ಗೊತ್ತಾಯ್ತಲ್ವಾ? ಅವರ ಒಟ್ಟು ಕೃತಿಗಳು 13 ಇದಾವೆ. ಜ್ಞಾನಪೀಠ ಪ್ರಶಸ್ತಿ ಕೂಡ ಒಂದು ಬಂದಿದೆ. ಸ್ಥಳ ಅವರು ಕೋಲಾರ ಜಿಲ್ಲೆ ಸೇರಿದ ಮಾಲೂರು ಎಂಬ ತಾಲೂಕಿನಲ್ಲಿ ಜನಿಸಿದ್ರು. ಹಾಗೆ ನಾನು ಇವಾಗ ಕ್ವಶನ್ ಕೇಳ್ತೀನಿ, ಹೇಳ್ತೀರಾ? ಅವ್ರು ಒಟ್ಟು ಎಷ್ಟು ಕಥೆಗಳನ್ನ ಬರೆದಿದ್ದಾರೆ, ಕೃತಿಗಳು ಬರೆದಿದ್ದಾರೆ? ರಮೇಶ 13 ಬರ್ದಿರ. ಒಟ್ಟು ಕೃತಿಗಳು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು 13 ಕೃತಿಗಳನ್ನ ಬರೆದಿದ್ದಾರೆ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಎಷ್ಟರಲ್ಲಿ ದೊರಕಿತು ಬಸವರಾಜ? 1983ರಲ್ಲಿ ಏನ್ ದೊರೆಯಿತು? ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವ್ರ ಕಾಲ ಅಂದ್ರೆ ಅವ್ರು ಹುಟ್ಟಿದ ದಿನ 6/6/1891ರಲ್ಲಿ ಜನಿಸಿದ್ರು. ಸ್ಥಳ ಕೇಳಿಲ್ಲ. ಸ್ಥಳ ರಮೇಶ? ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಅವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಜನಿಸಿದ್ರು. ಇಷ್ಟು ಹೇಳಿ ಯಶೋಧರೆ ಎಂಬ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರು ಎಲ್ಲಿ ಹುಟ್ಟಿದ್ರು, ಅವ್ರ ಕೃತಿ ಯಾವುದು, ಅವ್ರ ಸ್ಥಳ ಯಾವುದು ಅಂತ ಎಲ್ಲ ತಿಳ್ಕೊಂಡ್ರಲ್ವಾ? ಧನ್ಯವಾದಗಳು. ನಾನು ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಾ ಇದ್ದೇನೆ. ನಾನು ಈ ದಿನ ನಿಮಗೆ ಪೂರ್ವಕತೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಈಗ ಈ ಯಶೋಧರೆ ಬರೆದಿರ್ತಕ್ಕಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಯಶೋಧರೆ ನಾಟಕ ಬರೆದಿರ್ತಕ್ಕಂತಹ ಕೃತಿಕಾರರ ಪರಿಚಯ ನಮ್ಮ ಗೆಳತಿ ತಿಳಿಸ್ಕೊಡ್ತಾ. ಅದ್ರ ಬಗ್ಗೆ ನಮ್ಗೆ ಒಂದೆರಡು ಕ್ವಶನ್ ಕೇಳ್ಬೋದಾ? ಯಶೋಧರೆ ನಾಟಕವನ್ನು ಬರೆದ ಕವಿ ಯಾರು? ಮಾಸ್ತಿ ವೆಂಕಟೇಶ. ಅವ್ರ ಕಾಲ
ಜಯಲಕ್ಷ್ಮಿ. 6/6/1899. ಕೃತಿಗಳು ಬಸವರಾಜ. ಕೋಲಾರ ಜಿಲ್ಲೆಗೆ ಕೃತಿಗಳು ಗೌತಮಿ ಹೇಳಿದ ಕಥೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕ ವೀರರಾಜೇಂದ್ರ ಮೊದಲಾದ ಕೃತಿಗಳು. ಪ್ರಶಸ್ತಿಗಳು ಹೇಮಾವತಿ. 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಸ್ಥಳ ಕಾವ್ಯ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ? ಅವರ ಕಾವ್ಯನಾಮ ಗೊತ್ತಾ? ಅಲ್ಲಮ್ಮ ಶ್ರೀನಿವಾಸ. ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ? ನಾವು ನಿಮಗೆ ಒಂದು ಸಣ್ಣ ಕಥೆ ಹೇಳ್ತೀವಿ. ಒಂದೂರಲ್ಲಿ ಒಂದು ರಾಜ್ಯ ಇತ್ತಂತೆ. ಆ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದಂತೆ, ಶುದ್ಧೋಧನ ಅಂತ. ಆ ಶುದ್ಧೋಧನಿಗೆ ಮಗ ಇದ್ದಿಲ್ಲಂತೆ. ಅವರು ಎಷ್ಟು ಕಷ್ಟಪಟ್ಟರು, ಮಗ ಕಷ್ಟಪಟ್ಟು ಅರಕೆ ಎಲ್ಲ ಓದ್ತಿರಂತೆ. ಅವರಿಗೆ ಒಂದು ಸುಂದರವಾದ ಮಗು ಇತ್ತಂತೆ, ಗಂಡು ಮಗು ಹುಟ್ಟಂತೆ. ಆ ಗಂಡು ಮಗುವಿನ ಹೆಸರು ಸಿದ್ಧಾರ್ಥನಿಗೆ ಭವಿಷ್ಯ ಕೇಳಿಸಿದ್ರು ಸ್ವಾಮಿಯರು. ಸಿದ್ಧಾರ್ಥನ ಭವಿಷ್ಯ ಹೇಗಿದೆ ಅಂತ ಅವ್ರ ಅಪ್ಪ ಅಮ್ಮ ಕೇಳಿಸಿದ್ರು. ಸ್ವಾಮೀಜಿ ಹೇಳ್ತಾರಂತೆ ಅವನು ಮುಂದೆ ಸನ್ಯಾಸಿ ಆಗ್ತಾನೆ ಅಂತಂದು. ಅದಕ್ಕೆ ಇವರು ರಾಜಾರಾಣಿ ಗಾಬರಿ ಆಗ್ಬಿಟ್ಟು ನನ್ನ ಮಗ ಸನ್ಯಾಸಿ ಆಗ್ತಾನ ಅಂತಂದು ಇವರೆಲ್ಲ ಸುಳ್ಳು ಹೇಳ್ತಾರಂದು ಅವನಿಗೆ ನಮ್ಮ ಮಗ ಸನ್ಯಾಸಿ ಆಗ್ಬಾರ್ದು ಮುಂದೆ ಅಂತಂದು ಅವ್ರ ಮನೆಯಲ್ಲಿ ಅರಮನೆಯಲ್ಲೇ ಅವನಿಗೆ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಅರಮನೆಯಲ್ಲಿ ಮಾಡ್ಕೊಡ್ತಾರಂತೆ. ಒಂದಿನ ಅವನಿಗೆ ಏನಂತಾನೆ ಹೊರಗಡೆ ಪ್ರಪಂಚನೇ ಗೊತ್ತಿರಲ್ಲ. ಒಂದಿನ ಬೇರೆ ವೇಷದಲ್ಲಿ, ಭಿಕ್ಷಕರ ವೇಷದಲ್ಲಿ ಅರಮನೆಯಿಂದ ಹೊರಗೆ ಹೋಗ್ಬಿಟ್ಟು ಪ್ರಪಂಚ ಎಲ್ಲ ನೋಡ್ತಾನಂತೆ. ಬೀದಿ ಅನ್ನೋದೇ ಗೊತ್ತಿಲ್ಲ ಅವನಿಗೆ, ಈ ಪ್ರಪಂಚ ಅನ್ನೋದೇ ಗೊತ್ತಿರಲ್ಲ. 3 ಅಂಶಗಳನ್ನು ಅವನು ನೋಡ್ತಾನೆ ಅಂತೆ. ಒಂದು ಅನಾರೋಗ್ಯದಿಂದ ಒಳಗಾಗಿದ್ದು, ಇನ್ನೊಂದು ಹೆಣನ ಹೊತ್ಕೊಂಡು ಹೋಗೋದು, ಇನ್ನೊಂದು ಮುದುಕ ಅಜ್ಜ ಅನಾರೋಗ್ಯದಿಂದ ಒಳಗಾಗಿರ್ತಾನೆ. ಅನಾರೋಗ್ಯದಿಂದ ಒಳಗಾಗಿರ್ತಾನೆ. ಮತ್ತೆ ಇಷ್ಟು ಈ ಕಥೆಯಲ್ಲಿ ಮುಂದೆ ಏನಾಯ್ತು ಏನಿಲ್ಲ ಅನ್ನೋದು ಈ ಪೂರ್ವ ಕಥೆಯಲ್ಲಿ ನೋಡೋಣ. ಸಿದ್ಧಾರ್ಥ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗಿ 10 ವರ್ಷಗಳು ಕಳೆದಿವೆ. ತಂದೆಯನ್ನೇ ಕಾಣದ ಮಗ ರಾಹುಲನಿಗೂ 10 ವರ್ಷಗಳಾಗಿವೆ. ಇತ್ತ ಕಪಿಲವಸ್ತುವಿನ ಅರಮನೆಯ ಅಂತಃಪುರದಲ್ಲಿ ಯಶೋಧರ ಒಬ್ಬಳೆ ಚಿಂತಾಮಗ್ನನಾಗಿ ಸಿದ್ಧಾರ್ಥನ ಪಟವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಕುಳಿತಿರುತ್ತಾಳೆ. ದುಃಖಿಸಲು ಕಾರಣವನ್ನು ಆಕೆಯ ಸಖಿ ಅಂಬಿಕೆ ಕೇಳಲಾಗಿ ಇಂದಿನ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದನ್ನು ಕಡೆನೆಂದು ಹೇಳುತ್ತಾ 10 ವರ್ಷಗಳ ಹಿಂದೆ ಇಂತಹ ಕನಸೊಂದನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ಇರದೆ ರಾಜ್ಯ ತೊರೆದು ಹೋಗಿದ್ದ. ಇಂದು ಕನಸಿನಿಂದ ಎಚ್ಚಿತು, ನೋಡಿದರೆ ಮಗ ಇದ್ದಾನೆ, ಆದರೆ ಎಲ್ಲಿ ನನ್ನನ್ನು ತೊರೆದು ಹೋಗುತ್ತಾನೆಂದು ವ್ಯಾಕುಲತೆಗೆ ಒಳಗಾಗಿರುವುದಾಗಿ ತಿಳಿಸುತ್ತಾಳೆ. ಅಭ್ಯಾಸಕ್ಕೆ ಹೋಗಿದ ರಾಹುಲನು ಬಂದು, ಅಮ್ಮ, ತಂದೆಯನ್ನು ನಾನು ನೋಡಿಯೇ ಇಲ್ಲ, ಆತನನ್ನು ಕರೆತರಲು ನಾನು ಹೋಗುವುದಾಗಿ ತಿಳಿಸುತ್ತಾ ಇದಕ್ಕೆ ತಾತನ ಅನುಮತಿ ಪಡೆದಿರುವುದಾಗಿ ತಿಳಿಸುತ್ತೇನೆ. ಇದರಿಂದ ಆತಂಕಗೊಂಡು
ರಾಜನನ್ನು ಕರೆಯಲು ಸಖಿ ಅಂಬಿಕೆಯನ್ನು ಕಳಿಸುತ್ತಾಳೆ. ರಾಜ ಅಂತಃಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸ್ತಾನ. ಇಷ್ಟು ಈ ನಾಟಕದ ಪೂರ್ವಕಥೆ. ಯಾರಾದ್ರೂ ಈ ಪೂರ್ವಕಥೆಯನ್ನು ಹೇಳ್ತೀರಾ, ಓದ್ತೀರಾ? ಗಂಡ್ಮಕ್ಳು ಒಬ್ರು ಇಲ್ಲಲ್ಲ. ಇದಾರೆ ಗಂಡ್ಮಕ್ಳ ನೀವೆಲ್ಲ ಇವೆಲ್ಲ ಗಂಡ್ಮಕ್ಳ, ನೀವು ಹೆಣ್ಣು. ಓದಮ್ಮ. ಪೂರ್ವಕಥೆ. ಸಿದ್ಧಾರ್ಥ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗಿ 10 ವರ್ಷ ಕಳೆದಿವೆ. ತಂದೆಯನ್ನೇ ಕಾಣಲು ಮಗು ರಾಹುಲರಿಗೂ 10 ವರ್ಷಗಳಾಗಿವೆ. ಇತ್ತ ಕಪಿಲ ವಸ್ತುವಿನ ಅರಮನೆ ಅಂತಃಪುರದಲ್ಲಿ ಯಶೋಧರ ಒಬ್ಬಳೆ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಪಣವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಕುಳಿತಿರುತ್ತಾಳೆ. ದುಃಖಿಸಲು ಕಾರಣವನ್ನು ಆಕೆಯ ಸಖಿ ಅಂಬಿಕೆ ಕೇಳಲಾಗಿ ಹಿಂದಿನ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಕುಳಿತಿರುತ್ತಾಳೆ. ದುಃಖಿಸಲು ಕಾರಣವನ್ನು ಆಕೆಯ ಸಖಿ ಅಂಬಿಕೆ ಕೇಳಲಾಗಿ ಹಿಂದಿನ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದನ್ನು ಕಂಡೆನೆಂದು ಹೇಳುತ್ತಾ 10 ವರ್ಷಗಳ ಹಿಂದೆ ಇಂತಹ ಕನಸೊಂದನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ಇಲ್ಲದೆ ರಾಜ್ಯ ತೊರೆದು ಹೋಗಿದ್ದ. ಇಂದು ಕನಸಿನಿಂದ ಎಚ್ಚೆತ್ತು ನೋಡಿದರೆ ಮಗ ಇದ್ದಾರೆ. ಮತ್ತೆ ಯಾರಾದ್ರೂ ಓದ್ತೀರಾ? ಆದರೆ ಎಲ್ಲಿ ನನ್ನನ್ನು ತೊರೆದು ಹೋಗುತ್ತಾನೆಂದು ವ್ಯಾಕುಲ್ಯತೆಗೆ ಒಳಗಾಗಿರಬಹುದಾಗಿ ತಿಳಿಸುತ್ತಾಳೆ. ಅಭ್ಯಾಸಕ್ಕೆ ಹೋಗಿದ್ದ ರಾಹುಲನು ಬಂದು, ಅಮ್ಮ, ತಂದೆಯನ್ನು ನಾನು ನೋಡಿಯೇ ಇಲ್ಲ, ಆತನನ್ನು ಕರೆತರಲು ನಾನು ಹೋಗುವುದಕ್ಕಾಗಿ ತಿಳಿಸುತ್ತಾ ಇದಕ್ಕೆ ತಾತನ ಅನುಮತಿಯನ್ನು ಪಡೆದಿರುವುದಾಗಿ ತಿಳಿಸುತ್ತಾನೆ. ಇದರಿಂದ ಆತಂಕಗೊಂಡ ರಾಜನನ್ನು ಕರೆಯಲು ಸಖಿ ಅಂಬಿಕೆಯನ್ನು ಕಳಿಸುತ್ತಾಳೆ. ರಾಜ ಅಂತಃಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸುತ್ತಾನೆ. ಈಗ ಈ ಪೂರ್ವಕಥೆಯನ್ನು ನೋಡಿದ್ರಾ? ಈಗ ಇದರ ಅರ್ಥ ನೋಡೋಣ. ಸಿದ್ಧಾರ್ಥ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗಿ 10 ವರ್ಷಗಳು ಕಳೆದಿವೆ. ಅಂದ್ರೆ ಸಿದ್ಧಾರ್ಥ ಎನ್ನುವ ಹುಡುಗ ರಾಜ್ಯವನ್ನು ಬಿಟ್ಟು ಹೋಗಿರ್ತಾನೆ. ಬಿಟ್ಟು ಹೋಗಿದ್ದು 10 ವರ್ಷಗಳಾಗಿರ್ತದೆ. ತಂದೆಯನ್ನೇ ಕಾಣದ ಮಗು ರಾಹುಲನಿಗೂ 10 ವರ್ಷಗಳಾಗಿದೆ. ಅಂದ್ರೆ ಅವರಪ್ಪ ಅಂದ್ರೆ ಸಿದ್ಧಾರ್ಥನ ಮಗ ಹುಟ್ಟಿರ್ತಾನೆ. ಮದುವೆ ಆಗಿ ಮಗ ಹುಟ್ಟಿರ್ತಾನೆ. ಸಿದ್ಧಾರ್ಥನಿಗೂ 10 ವರ್ಷಗಳಾಗಿರುತ್ತೆ. ರಾಹುಲನಿಗೂ 10 ವರ್ಷಗಳಾಗಿರುತ್ತೆ. ಸಿದ್ಧಾರ್ಥ ಅರಮನೆ ಬಿಟ್ಟು ಹೋಗಿದ್ದು 10 ವರ್ಷಗಳಾಗಿರುತ್ತೆ. ಇತ್ತ ಕಪಿಲ ವಸ್ತುವಿನ ಅರಮನೆಯಲ್ಲಿ ಅಂತಃಪುರದಲ್ಲಿ ಯಶೋಧರ ಒಬ್ಬಳೇ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಪಟವನ್ನು ನೋಡುತ್ತಾ ಕಣ್ಣೀರುತ್ತಾ ಕುಳಿತಿರುತ್ತಾಳೆ. ಅಂದ್ರೆ ಹೆಂಡತಿ ಅವಳು ಸಿದ್ಧಾರ್ಥನ ಫೋಟೋ ನೋಡಿ ನನ್ನ ಗಂಡ ಅರಮನೆ ಬಿಟ್ಟು ಹೋಗ್ಬಿಟ್ಟಲ್ಲ ಅಂತ ಒಂದು ಫೋಟೋವನ್ನು ನೋಡಿ ಹತ್ಕೊಂತ ಕುತ್ಕೊಂಡಿರ್ತಾಳೆ. ದುಃಖಿಸಲು ಕಾರಣವನ್ನು ಆಕೆ ಸಖಿ ಅಂಬಿಕೆ ಕೇಳಲಾಗಿ ಇಂದಿನ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದನ್ನು ಕಂಡನೆಂದು ಹೇಳುತ್ತಾ 10 ವರ್ಷಗಳ ಹಿಂದೆ ಇಂತಹ ಕನಸೊಂದನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ಇರದೆ ರಾಜ್ಯ ತೊರೆದು ಹೋಗಿದ್ದ. ಅಂದ್ರೆ ಸಖಿ ಅಂಬಿಕೆ ಇರ್ತಾಳಲ್ಲ, ಇದು ಯಶೋಧರೆಯ ಸಖಿ ಅಂಬಿಕೆ, ಅವಳು ಒಂದು ಕನಸು ಕಾಣ್ತಾಳೆ. ಕನಸು ಏನಂದ್ರೆ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದು ಕಂಡನೆಂದು ಹೇಳುತ್ತಾ 10 ವರ್ಷಗಳ ಹಿಂದೆ ಇಂತಹ ಕನಸನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ಇರದೆ ರಾಜ್ಯ ತೊರೆದು ಹೋಗುತ್ತಾನೆಂದು ವ್ಯಾಕುಲತೆಯ ಒಳಗಾಗಿ ತಿಳಿಸುತ್ತಾನೆ. ಅಂದ್ರೆ ಸಖಿ ಅಂಬಿಕೆಗೆ ಹೇಳ್ತಾನೆ, ಯಶೋಧರೆ ಹೇಳ್ತಾರೆ, ನಾನು 10 ವರ್ಷಗಳ ಹಿಂದೆ ಒಂದು ಕನಸು ಕಂಡಿದ್ದೆ, ಅದೇ ಕನಸು ಹೀಗೆ ನನಗೆ ನೆನಪಿ ಬರ್ತಾ ಇದೆ ಅಂತ ಹೇಳ್ತಾರೆ. ಅಭ್ಯಾಸಕ್ಕೆ ಹೋಗಿದ್ದ ರಾಹುಲನು ಬಂದು, ಅಮ್ಮ, ತಂದೆಯನ್ನು ನಾನು ನೋಡಿಯೇ ಇಲ್ಲ, ಆತನನ್ನು ಕರೆತರಲು ನಾನು ಹೋಗುವುದಾಗಿ ತಿಳಿಸುತ್ತಾ ಇದಕ್ಕೆ ತಾತನ ಅನುಮತಿ ಪಡೆದಿದ್ದೇನೆ ಎಂದು ತಿಳಿಸುತ್ತಾನೆ. ಅಂದ್ರೆ ನನ್ನ ತಂದೆಯನ್ನು ನೋಡಲೇ ಇಲ್ಲ, ನಾನು 10 ವರ್ಷ ಆಯಿತು ನಾನು ಹುಟ್ಟಿದ್ದು, ನನ್ನ ತಂದೆಯನ್ನು ನೋಡೇ ಇಲ್ಲ, ನಾನು ತಂದೆಯನ್ನು ಕರ್ಕೊಂಬರಕ್ಕೆ ಹೋಗ್ಬೋದಾ, ತಾತನ ಅನುಮತಿ ಕೇಳಿದ್ದೀನಿ ಅಂತ
ಸಿದ್ಧ ಇದು ರಾಹುಲ ಇದು ಯಶೋಧರಿಗೆ ಹೇಳ್ತಾನೆ. ಆದ್ದರಿಂದ ಆತಂಕಗೊಂಡು ರಾಜನನ್ನು ಕರೆಯಲು ಸಖಿ ಅಂಬಿಕೆಯನ್ನು ಕಳಿಸುತ್ತಾನೆ. ರಾಜ ಅಂತಃಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸುತ್ತಾನೆ. ಅಂದ್ರೆ ನನ್ನ ಗಂಡ ಬಿಟ್ಟು ಹೋಗಿದ್ದಾನೆ, ಈಗ ನನ್ನ ಮಗ ಬಿಟ್ಟು ಹೋಗ್ಬಿಟ್ರೆ ಹೇಗೆ, ನನ್ನ ಜೀವನ ಹೇಗೆ ಅಂದು ಅಂಬಿಕೆಯನ್ನ ಸಿದ್ಧ ರಾಹುಲನ ಜೊತೆ ಕಳಿಸ್ತಾರೆ. ಇಷ್ಟೇ ಹೇಳಿ ನನ್ನ ಈ ಪೂರ್ವಕತೆಯನ್ನು ಮುಗಿಸ್ತಾರೆ.